ಮಿಸ್ಟರ್ ಎಸ್ ವಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆನೇ ಎದ್ದು ಇಲ್ಲಿ ನಮ್ಮಪ್ಪ ಹಾಲು ಕರಿತೈತೆ. 6:15 ಎದ್ದು ಆಗಲಿಂದ ಚಂಗ್ಲೊಡಿತಾ ಇದ್ದೀನಿ. ಇಲ್ಲಿ ನಮ್ಮಮ್ಮ ಹಿಂದಗಡೆ ನಿಂತ್ಕೊಂಡು ಗುರಾಯಿಸ್ತೈತೆ. ಏನೋ ಮಾಡಲ್ಲ ಅವನು. ಬೆಳಗ್ಗೆ ಎದ್ದು ಆಗ್ಲಿಂದ ಚಂಗ್ಲೊಡಿಯೋದಾಗೈತೆ ಕ್ಯಾಮ್ರಾ ಹಿಡ್ಕೊಂಡು. ಅಪ್ಪಾಜಿ ಏನು ಮಾಡ್ತಿದ್ದೀರಾ? ನಾನೇ ಕಣಪ್ಪಾಜಿ, ನಾನೇ ಮಾತಾಡ್ತಿರೋದು. ಹಾಲು ಕರಿತಾ ಇದ್ದಾರೆ. ಬೆಳಗ್ಗೆನೆ ಎದ್ದು ಹಾಲು ಕರಿತಾ ಇದ್ದಾರೆ. ನಾನು ಬೆಳಗ್ಗೆ ಎದ್ದು ಬರೀ ಹಿಂಗೆ ಆಗೈತೆ. 6:15 ಎದ್ದೆ. ಈಗ ಹಾಲು ಹಾಕಕ್ಕೆ ಹೋಗ್ಬಿಟ್ಟು 7 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು. ಹಾಂ ಆಯ್ತಾ? ಯಾವುದು? ಇದು ಡೈರಿಗೆ ಹಾಕ್ಬೇಕು, ಅದು ಮನೆಗೆ ಇಟ್ಕೋಬೇಕಾ? ಸರಿ ಆಯ್ತು. ಅಪ್ಪ ಹೇಳಿದ್ದಾರೆ ಇದು ಡೈರಿ ತೊಗೊಂಡೋಗ್ಬೇಕಂತೆ, ಅದು ಮನೆಗೆ ಇಟ್ಕೋಬೇಕಂತೆ. ಎಲ್ಲ ಒಳ್ಳೆ ಟಾಸ್ಕ್ ಹೋಗೋರು. ಬೆಳಗ್ಗೆನೆ ನಮ್ಮ ಅಮ್ಮ ಬೈಕೊಂಡು ಓಡಾಡ್ತೈತೆ. ಏನು ಕೆಲಸ ಮಾಡೋದು, ಬೆಳಗ್ಗೆ ಎದ್ದು ಫೋನ್ ಇಟ್ಕೊಂಡು ಕುತ್ಕೊಬಿಡ್ತಾನೆ ಅಂತ. ಇದು ಹಾಕೊಡಮ್ಮ, ಇದು ಡೈರಿಗಂತ. ಇದು ಒಂದು ಆಟೇಶನ್ದಲ್ಲಿ ತಗೊಬತ್ತೀನಿ. ಹಿಂಗೆ ಬೆಳಗ್ಗೆನೆ ಒಳ್ಳೆ ಡೈರಿಗೆ ಹಾಲು ಹಾಕ್ಬಿಟ್ಟು ರೆಡಿಯಾಗಿ ಹಾಸನಕ್ಕೆ ಹೋಗ್ಬೇಕು. ಏನಕ್ಕಂದೆ ಅಲ್ಲಿ ಕರ್ದಿಟ್ಟಾಯ್ತಲ್ಲ ಅಪ್ಪಾಜಿ, ಬಟ್ಲಲ್ಲಿ ಕರ್ದಿಟ್ಟೈತೆ ಕಣಮ್ಮ. ನೀ ಕೊಡ್ಲಿಲ್ಲ ಅಂತ ಅಪ್ಪಾಜಿ ಬಟ್ಲಲ್ಲೇ ಕರ್ದಿಟ್ಟೈತೆ. ಇದು ನಾಟಿ ಹಸಿಂದ ಹಾಲು, ಸ್ವೀಟ್ ಆಗಿರುತ್ತೆ ನಾಟಿ ಹಸಿಂದ ಹಾಲು. ಅಲ್ಲೋಡಮ್ಮ ಅಲ್ಲಿ ಅವ್ನ ಕತೆ ನೋಡಮ್ಮ. ಅಲ್ಲಿ ಕರಿ ಗುಂಡಾಗ್ತೈತೆ ಅನ್ಸುತ್ತೆ. ಅಪ್ಪಾಜಿ ನಾಟಿ ಹಸಿನಲ್ಲಿ ಕರಿ ಗುಂಡಾಗ್ತಿದ್ದೀರಾ? ನಾಟಿ ಹಸಿನಲ್ಲಿ ಇನ್ನೂ ಈತಾ ಸರು ಬಿಟ್ರೆ ಒಂದು ಲೋಟ ಸಿಗುತ್ತಂತ ಕಣಮ್ಮ. ನೋಡಿ ಇಲ್ಲಿ ಕರಿಯೋಕೆ ಹಾಲು ಅನ್ನಿಸ್ತಾ ಇದ್ದಾರೆ. ಬೆಳಗ್ಗೆ ನಮ್ಮ ಅಪ್ಪ 5:15 ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಾನೇ ವೇಸ್ಟ್. 6:15 7 ಗಂಟೆಗೆ ಎದ್ದೇಳ್ತೀನಿ, ಮುಖ ತೊಳ್ಕೊತೀನಿ, ಹಾಲು ಕುಡಿತೀನಿ, ಕೆಲ್ಸಕ್ಕೆ ಹೋಗ್ತೀನಿ. ಅಪ್ಪಾಜಿ ಇದು ಎಷ್ಟು ತಿಂಗಳದ ಅಪ್ಪಾಜಿ ಕರ? 6 ತಿಂಗಳು ಆಯ್ತಾ? ಓರಿ ಕರ ಅಲ್ವಾ? ನಮ್ಮ ಡ್ಯಾಡಿ ಫುಲ್ ಫಿಟ್ನೆಸ್ ಮೇಂಟೈನ್ ಮಾಡ್ತಾವ್ರೆ. ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕು. 8 ಗಂಟೆ ಡ್ಯೂಟಿ, 7:15 ಮನೆಗೆ ಬಿಡ್ಬೇಕು. ಫುಲ್ ಕೆಲಸ. ಅಮ್ಮ ಏನಾರು ಹೇಳಮ್ಮ. ಏನು ಹೇಳಂಗಿಲ್ವಾ? ಇಷ್ಟೇನಾ? ನಾನೇನು ಹೇಳ್ಕೊಡ್ಲಮ್ಮ, ನೀವೇನಾರು ಹೇಳ್ಬೇಕಣಮ್ಮ. ಸರಿ ಬಿಡಿ ಆಯ್ತು, ಹಾಲು ಹಾಕಕ್ಕೆ ಹೋಯ್ತೀನಿ ನಾನು. ಕ್ಯಾನ್ಗೆ ಹಾಕೋದ್ರಾ? ನೋಡಿ ಇದು ನಮ್ಮ ಮನೆ, ಇದು ನಮ್ಮ ತೋಟ ಫುಲ್ಲು. ಇಲ್ಲಿಂದ ಕೆಳಗಡೆವರೆಗೂ ಫುಲ್ ತೋಟ ನಮ್ಮದು. ಇದೆಲ್ಲ ನಾವೇನು ಕಷ್ಟಪಟ್ಟಿಲ್ಲ, ಇದು ನಮ್ಮ ಅಪ್ಪ ಮಾಡ್ತಾ ಇರೋದಿಲ್ಲ. ಇದು ನಮ್ಮದು ಹಳೆ ಗಾಡಿ. ಇವಾಗ ಇನ್ನೊಂದು ಗಾಡಿ ಇದೆ. ಒಂದು ಗಾಡಿ ಮುಚ್ಚಿಬಿಟ್ಟವ್ರೆ ಮನೇಲಿ. ನಮ್ಮ ಅಣ್ಣ ಹಿಮಾಲಯನ್ ಎತ್ಕೊಬಂದಿದ್ದೀನಿ. ಅದು ಓಡಿಸ್ತಾನೆ ಇಲ್ಲ. ನಾವು ಬೈತಾ ಇದ್ದೀನಿ, ಗಾಡಿ ತೊಗೊಂಡೋಗಿಲ್ಲ, ಏನಿಲ್ಲ, ನೀನು ಏನೂ ಮಾಡ್ತಿಲ್ಲ ಅಂತ. ಏನಪ್ಪಾಜಿ? ಹಾಕ್ಬಿಟ್ಟು ಬರ್ತೀನಿ ಒಂದು ಸೆಕೆಂಡ್. ಇನ್ನೊಂದು ಹಿಮಾಲಯನ್ ಏನು ಯೂಸೇ ಮಾಡ್ತಿಲ್ಲ. ನಮ್ಮದು ರಥ. ಒಳ್ಳೆ ಟಾಸ್ಕ್ ಇದೆ ಇವರು. ಬೆಳಗ್ಗೆ ನಮ್ಮಪ್ಪ ಒಳ್ಳೆ ಟಾಸ್ಕ್ ಕೊಟ್ಟೈತೆ. ಹಾಲು ಹಾಕ್ಬಿಟ್ಟು ಚಳಿ ಟ್ರಕ್ಕಬೇಕು ಇಷ್ಟು ಫುಲ್ ಚಳಿ. ಬರಲಿ ಬರ ಅಮ್ಮ ಇವ್ನು ಆಚೆಗೆ ಹೋಗಿ ಕೂತ ಕಣಮ್ಮ, ನೋಡ್ಕೊಳಮ್ಮ ಒಂಚೂರು. ಹಾಲು ಹಾಕ್ಬಿಟ್ಟು ಬರ್ತೀನಿ. ಕರೆಂಟ್ ಹೋಗ್ಬಿಟ್ಟಿದೆ ಬೆಳಗ್ಗೆ ಮನೇಲಿ. ಕರೆಂಟ್ ಇಲ್ಲ, ಫೋನಲ್ಲಿ ಚಾರ್ಜ್ ಇದೆ, ನೋಡೋಣ.
ಈಗ ಹಾಲು ಹಾಕ್ಬಿಟ್ಬಿಡ್ತೀನಿ ಫಸ್ಟ್. ಇಲ್ಲ ಈ ಅದಕ್ಕೆ ತೊಗೊಂಡು ಡೈರಿಗೆ ಹಾಲು ಹಾಕಿ ಹೋಗ್ತಾಯಿದ್ದೀನಿ. ಭಾರಿ ದಿನ ಆದಮೇಲೆ ಡೈರಿ ಕಡೆಗೆ ಹಾಲು ಹಾಕಿ ಹೋಗ್ತಿರೋದು. ಡೈರಿಲೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಯಾಕೆ ಸುಬ್ಬ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ಓಡಾಡ್ತಲ್ಲ ಅಂತ ಸುಮ್ಮನೆ ಗುರ್ರ ಅಂತಾರೆ ಅಷ್ಟೇ. ಒಯ್ ಅಮ್ಮ ಅಮ್ಮ ಗಾಡಿ ಸೀಟು ನೆಂದೋಗ್ಬಿಟ್ಟೈತೆ, ಬಟ್ಟೆ ಕೊಡಮ್ಮ, ಬಟ್ಟೆ ಒರ್ಸೋಕ್ಕೆ ಕೊಡ್ರಿ. ನೆಂದೋಗ್ಬಿಟ್ಟೈತೆ ಅದು ಬೇಡ, ಬರಟವಲ್ಲ ಇದು ಕೊಡಿ. ತಗೊಂಡೋಲ್ಲ ಇದಾ? ಇಲ್ಲ ಕಣಪ್ಪಾಜಿ, ಗಾಡಿ ಸೀಟ್ ವರ್ಷಕ್ಕೆ ತಗೊಂಡೋಯ್ತಿ, ಸೀಟ್ ವರ್ಷಕ್ಕೆ ತಗೊಂಡೋಯ್ತೀನಿ ಕಣಪ್ಪಾಜಿ. ಸೀಟು ಫುಲ್ ನೆಂದೋಗ್ಬಿಟ್ಟಿದೆ. ಒಳ್ಳೆ ಟಾಸ್ಕ್ ಇದೆ, ನೆಕ್ಸ್ಟ್ ಲೆವೆಲ್ಸ್ ಇದೆ ಇವಾಗ. ಬನ್ನಿ ವಿಡಿಯೋ ಮಾಡೋಣ. ಅಲ್ಲಿ ಇರುತ್ತೆ 4 ಲೀಟ್ರು ಗೊತ್ತಿಲ್ಲ ಕಣಪ್ಪ ನನಗೆ. ಹಾಕಿದ್ದಷ್ಟು ತವರ ಹಾಕ ತಾಳಮ್ಮ. ಹಾಂ ಹ್ಞೂ ತಗೊಂಡ್ರಲ್ಲ ಅಮ್ಮ, ಹೊರಡ್ಲ ಮತ್ತೆ ನಾನು. ಇಲ್ಲಪ್ಪಜಿ ತೂಕ ಬಂದಿದೆ. ಆಯ್ ಆಯ್ ಮಾಡಿ ಆಯ್. ಇನ್ನೂ ಕಣ್ಣೆ ಬಿಟ್ಟಿಲ್ಲ, ನಿದ್ದೆ ಆಗಿಲ್ಲ. ಹಾಂ ಮಧ್ಯಾಹ್ನಕ್ಕೆ ಬರ್ಬೇಕಾ ಮತ್ತೆ? ಸರಿ ಆಯ್ತು. ಬೆಳಗ್ಗೆ ತೊಮ್ಮಷ್ಟು ಉದ್ದ ಲೊಟ್ಟ ಹಾಕೊಳೋದು ನಮ್ಮಮ್ಮ. ಬರೋದು 3 ದಿನಕ್ಕೆ ಒಂದ್ಸಲಿ ಬರ್ತಾನೆ ಅಂತ ಫುಲ್ಲು ನಾಟಿ ಹಸಿನಲ್ಲ ಸಕ್ಕದ ಇರುತ್ತೆ. ನಮ್ಮಪ್ಪ ಅದಕ್ಕೆ ನಾಟಿ ಹಸಿನ ಮನೆಗೆ ಅಂತ ನಾಟಿ ಹಸಿ ಸಾಕೊಂಡಿರೋದು ನಮ್ಮಪ್ಪ. ಡ್ಯೂಟಿಗೆ ಹೋಗ್ಬೇಕು, ಊರು ಟೈಮ್ ಆಗ್ಬಿಟ್ಟೈತೆ. ಸರಿ ಕೆಲಸ ಇದೆ ಇವತ್ತು ಹಾಸನಲ್ಲಿ. ನಮ್ಮೂರಿಂದ ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಡ್ಯೂಟಿಗೆ ಹೋಗ್ಬೇಕು. ಇದು ನಮ್ಮೂರು ರೋಡ್. ಇದು ಇಲ್ಲಿಂದ ಡ್ಯೂಟಿಗೆ ಹೋಗ್ಬೇಕು. ಗುರು ಸರಿಯಾಗಿ ಕೆಲಸ ಇದೆ, ಆದರೂ ಏನು ಮಾಡೋಂಗಿಲ್ಲ. ಏನು ಹಾಸನ ಅಲ್ವಾ ಅಂತ ಡ್ಯೂಟಿ ಮಾಡ್ಕೊಂಡು ಮನೇಲಿ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇರೋದು. ಇದು ನಮ್ಮೂರಿಂದ ಹಾಸನಕ್ಕೆ ಹೋಗೋ ರೋಡ್. ಇದು ಅಂದರೆ ನಮ್ಮ ಊರು. ಇದು ಬಿಟ್ಟರೆ ನೆಕ್ಸ್ಟು ಮೈನಹಳ್ಳಿಯಿಂದ ನೆಕ್ಸ್ಟು ಮೈನಹಳ್ಳಿ ಆದಮೇಲೆ ನೆಕ್ಸ್ಟು ಕಾರಂಗ್ಲ ಗೇಟ್ ಬರುತ್ತೆ ಅನಿಸುತ್ತೆ. ಕಾರಂಗ್ಲ ಗೇಟಿಂದ ನೆಕ್ಸ್ಟು ಡೈರೆಕ್ಟ್ ಹಾಸನಿಂದ ಅರಸೀಕೆರೆ ಹೈವೇ ಕನೆಕ್ಟ್ ಆಗುತ್ತೆ ಈ ರೋಡು. ಇಲ್ಲಿಂದ ಲೆಫ್ಟ್ ಹೋದರೆ ಹಾಸನಿಂದ ಇದು ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ತೋಡಿ ಬಿಡ್ತೀವಿ. ನಮ್ಮೂರು ಸುತ್ತ ಕೆರೆ ಇದೆ, ಕೆರೆ ತೋಟ. ಟಿಕೆಟ್ ಆದರೆ ಇದು ಇಲ್ಲಿಂದ ಸೀದಾ ಹಾಸನ ರೋಡಿಗೆ ಹೈವೇ ಕನೆಕ್ಟ್ ಆಗುತ್ತೆ. ಟಿಕೆಟ್ ಆದರೆ ಇದು ಇಲ್ಲಿಂದ ಸೀದಾ ಹಾಸನ ರೋಡಿಗೆ ಹೈವೇ ಕನೆಕ್ಟ್ ಆಗುತ್ತೆ. ಆಯ್ತಾ ಕಾಬಿ? ಇಲ್ಲೊಂದು ಸ್ವಲ್ಪ ರೋಡ್ ಸರಿ ಇಲ್ಲ, ಇಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ನೋಡಿ ಫ್ರೆಂಡ್. ಇದು ನಮ್ಮ ಮೈನಹಳ್ಳಿ ರೋಡಲ್ಲಿ ಕೆರೆ ಯಾವುದು, ರೋಡ್ ಯಾವುದು ಏನೂ ಗೊತ್ತಾಗಲ್ಲ. ಗಿಡ್ಡ ಅನಿಸುತ್ತೆ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿಂದ ರೋಡ್ ಚೆನ್ನಾಗಿದೆ. ಅಲ್ಲಿ ಬುಡ ಒಂದು ಸ್ವಲ್ಪ ಒಯ್ಯ ಸಕ್ಕತ್ತು. ಅಂದರೆ ಸುಮ್ಮನೆ ಒಯ್ತಾರೆ ಗಾಡಿನೆಲ್ಲ ಅಡ್ಡಾಕ್ಬಿಟ್ಟು ಒಯ್ನ ಕೂಡ ದುಡ್ಡು ಕೇಳ್ತಾರೆ. ಇಲ್ಲಿಂದ ರೈಟ್ ಹೋದರೆ ಇದು ಈ ರೋಡು. ಇಲ್ಲಿಂದ ರೈಟ್ ಹೋದರೆ ಈ ಕಡೆಗೆ ಹೋದ್ರೆ ಹಾಸನ್ಗೆ ಹೋಗುತ್ತೆ, ಈ ಕಡೆಗೆ ಹೋದ್ರೆ ಅರಸೀಕೆರೆಗೆ ಹೋಗುತ್ತೆ. ನಾವು ಹಾಸನ್ಗೆ ಹೋಗ್ತಾ ಇದ್ದೀವಿ. ಇವಾಗ ವಿಡಿಯೋ ಮಾಡ್ಕೊಂಡು ಹಾಸನ್ಗೆ ಹೋಗ್ತಾ ಇದ್ದೀವಿ. ಯಾರು ಕೈ ಅಡ್ಡ ಹೊಡೆದ್ರೆ ನಿಲ್ಸೋಣ, ಇಲ್ಲ ಅಂದರೆ ಗೆದ್ದಿದ್ದಾವೆ. ಇಲ್ಲಿ ಬಾಯ್ಸ್ ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ರೋಡ್ ಚಂದಾಗೋರು. ಇಲ್ಲಿಂದ ಸ್ಪೀಡಾಗಿ ಹೋಗ್ತೀನಿ ಅಂದರೆ ಕರೆಕ್ಟಾಗಿ 15 ನಿಮಿಷ ಹಾಸನ ಸಕ್ಕದಾಗಿ ಬರುತ್ತೆ. ಸ್ಪೀಡಾಗಿ ಹೋಗ್ತೀನಿ ಅಂದರೆ ಹೋಗ್ಬಿಡ್ಬೋದು. ಈ ರೋಡು ಫುಲ್ಲು ಅಂದರೆ ಫುಲ್ ಕಚ್ಚಡವಾಗಿತ್ತು. ಹೆಂಗೆ ಅಂದರೆ ಫುಲ್ ಹಳ್ಳಗುಂಡಿ. ಇವಾಗ ರೀಸೆಂಟಾಗಿ ಒಂದು 6-7 ವರ್ಷ ಆಯ್ತೇನಪ್ಪ ಈ ರೋಡೆಲ್ಲ ಮಾಡಿಸಿದ್ದು. ಫಾಸ್ಟು ಫ್ರೆಂಡ್ಸ್, ಓಡಾಡೋಕ್ಕೆ ಆಯ್ತಿರ್ಲಿಲ್ಲ ಅಂದ್ಕೊಳ್ಳಿ, ಫುಲ್ ಗುಂಡಿ. ಈ ರೋಡಲ್ಲಿ ಗೌರ್ಮೆಂಟ್ ಬಸ್ ಬರೋಕ್ಕೂ ಒಂದ್ಸಲಿ ಯೋಚನೆ ಮಾಡೋರು, ಹಂಗಿತ್ತು ಈ ರೋಡು. ಆಂಜನೇಯ ಸ್ವಾಮಿ ದೇವಸ್ಥಾನ
ಇದು ದೊಡ್ಡಪುರ ಗೇಟ್. ಬೆಳಗ್ಗೆ ಒಳ್ಳೆ ಮಳೆ ಗುರು ಹಾಸನಲ್ಲಿ. ಮಳೆ ಒಂದೇ ಸಲ ಮಳೆ ಅಂತಾನೆ ಇರಲಿಲ್ಲ. ಅಲ್ಲಿಂದ ದೊಡ್ಡಪುರದವರೆಗೂ ಮಳೆ ಇರಲಿಲ್ಲ, ಇಲ್ಲಿ ಒಂದು ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್. ಒಳ್ಳೆ ಇದು ನಮ್ಮ ಎಮ್ ಜಿ ರೋಡು. ನೈಟ್ ಹೊತ್ತು ಲೈಟಿಂಗ್ಸ್ ಹಾಕಿದ್ಮೇಲೆ ನೋಡೋಕ್ಕೆ ಚಂದ ಎಮ್ ಜಿ ರೋಡು. ನಾನು ಬಳ್ಳಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡೋದು. ಯಾರು ಏನು ಕೆಲಸ ಮಾಡೋದು ಅಂತ ಸದ್ಯಕ್ಕೆ ಕೇಳಲ್ಲ, ಯಾರು ಬೇಜಾರು ಮಾಡ್ಕೊಬಿಡಿ. ಬೇಜಾರು ಮಾಡ್ಕೊಳ್ಳೋಕೆ ನನಗೆ ಗೊತ್ತು, ಆದ್ರೆ ಹೇಳೋದು ಹೇಳ್ತಾ ಇದ್ದೀನಿ. ಒಂದು ಗಾಡಿ ಪಾರ್ಕಿಂಗ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಕೆಲಸ ಇದೆ.